ಹಾಯ್ ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಅನಿತಾಲಕ್ಷ್ಮಿ. ಇವತ್ತೆಲ್ಲಿಗೆ ಇಷ್ಟೊಂದು ರೆಡಿಯಾಗಿ ಹೊರಟಿದ್ದೀನಿ ಅಂತ ಅಂದ್ಕೊಂಡ್ರೆ, ನಮ್ಮ ಊರ ಪಕ್ಕದ ಗ್ರಾಮದಲ್ಲಿ ಇವತ್ತು ಆಂಜನೇಯನ ತೇರು ಮತ್ತು ಜಾತ್ರೆ ಎಲ್ಲ ನಡೀತಾ ಇದೆ. ಹಾಗೆ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ ನಾನು ಮತ್ತು ನಮ್ಮ ಮನೆಯವರು. ಪ್ಲೀಸ್ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ಊರಿಗೆ ಬಂದು ತಲುಪಿದ್ವಿ. ಹಾಗೆ ತುಂಬ ದೊಡ್ಡ ಜಾತ್ರೆ ನೋಡಿ, ಹೂನಾರ ಎಷ್ಟು ದೊಡ್ಡದು ತಂದಿದ್ದಾರೆ. ಹಾಗೆ ನಾವು ಅಂದ್ಕೊಂಡ್ವಿ ಅಲ್ಲಿರೋ ಜನನೆಲ್ಲ ನೋಡಿ ತೇರು ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತ ಅಂದ್ಕೊಂಡ್ವಿ. ಹಾಗೆ ಮುಂದೆ ತೇರು ಕಡೆ ಹೊರಟ್ವಿ. ಇನ್ನೂ ಆಗ್ತಾನೆ ತೇರು ಹೂನಾರ ಎಷ್ಟು ಹೊಡೆದಿದೆ, ಇನ್ನೂ ಆಗ್ತಾನೆ ತೇರು ರೆಡಿ ಆಗ್ತಾ ಇತ್ತು. ಇನ್ನು ನಮಗೆ ಅಲ್ಲಿದ್ದವ್ರನ್ನ ಫೋನ್ ಮಾಡಿ ಕೇಳಿದ್ವಿ ಆ ಊರವ್ರನ್ನ, ಎಷ್ಟು ಗಂಟೆಗೆ ತೇರು ಅಂದರೆ 12 ಗಂಟೆಗೆ, ಸಂಜೆ ನಾಟಕ ಇದೆ ಇಲ್ಲ ಅದಕ್ಕೆ ಜಲ್ದಿ ಅಂತ ಹೇಳಿದರು, ಜಲ್ದಿ ತೇರು ನಡೆಯುತ್ತೆ ಅಂತ ಹೇಳಿದ್ರು. ಹಾಗಾಗಿ ಬೇಗ ಹೋಗಿದ್ವಿ. ಆದರೆ ಅಲ್ಲಿ ಸಂಜೆ 4 ಗಂಟೆಗೆ ತೇರು ಅಂದರು. ಹಾಗಾಗಿ ಹೋಗಿ ದೇವಸ್ಥಾನಕ್ಕೆ ಇನ್ನೇನು ಪೂಜೆ ಮುಗಿಸ್ಕೊಂಡು ಹೊರಡೋಣ ಅಂತ ದೇವಸ್ಥಾನದೊಳಗೆ ಹೋದ್ವಿ. ಅಲ್ಲ ತುಂಬ ಚೆನ್ನಾಗಿ ದೇವಸ್ಥಾನನ ಮತ್ತು ಎಲ್ಲ ಡೆಕೋರೇಟ್ ಮಾಡಿದರು, ಭಾರಿ ಚೆನ್ನಾಗಿ. ತುಂಬ ಬಿಸಿಲು ಅಂದರೆ ಬಿಸಿಲು, ಅಲ್ಲಿ ಜಸ್ಟ್ 5 ನಿಮಿಷ ಅಲ್ಲ 5 ಸೆಕೆಂಡ್ ನಡೆಯೋಕ್ಕಾಗ್ತದೆ, ಫುಲ್ಲು ಕಾಲು ಸುಡ್ತಾಯಿತ್ತು, ಅಷ್ಟೊಂದು ಬಿಸಿಲಿತ್ತು. ಅದರಲ್ಲೂ ಅಷ್ಟು ಜನ ಸೇರಿತ್ತಲ್ಲಿ. ನೋಡಿ ದೇವಸ್ಥಾನನೆಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ, ತುಂಬ ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇದು ಬಂದು ಆಂಜನೇಯ ಸ್ವಾಮಿ ದೇವಸ್ಥಾನ, ನಮ್ಮ ಗ್ರಾಮ ಪಂಚಾಯತಿ, ಇದು ನಮ್ಮ ಹೋಬಳಿ ಅಂತಾರಲ್ಲ ಅದು. ಹಾಗಾಗಿ ಇಲ್ಲಿ ಸುತ್ತಮುತ್ತ ಹಳ್ಳಿಯವರೆಲ್ಲ ಸೇರ್ತಾರೆ ಜನ. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ದೇವಸ್ಥಾನನ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ ನಾವು. ಹಾಗೆ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ತೇರಿಗಿನ್ನ ಡೆಕೋರೇಟ್ ಮಾಡ್ತಿದ್ರು. ಸ್ವಲ್ಪ ದೇವ್ರಿಗೂ ಹೋಗಬೇಕಾಗಿತ್ತು ಚಿತ್ರದುರ್ಗಕ್ಕೆ. ಹಾಗೆ ಮತ್ತೆ ಹೊರಟ್ವಿ ದುರ್ಗಕ್ಕೆ, ಇನ್ನೇನು ಟೈಮ್ ಆಗುತ್ತೆ ಅಂತಂದು. ಸ್ವಲ್ಪ ಶಾಪಿಂಗ್ ಇತ್ತು, ನನ್ನ ಮಗಳಿಗೆ ಡ್ರೆಸ್ ತಗೊಂಡು ನೆಕ್ಸ್ಟ್ ಇನ್ನೇನು ಹೊರಡೋಣ ಅಂತ ಹೊರಟೆ ಊರಿಗೆ. ನೋಡಿ ನಮ್ಮೂರು ಬಸ್ಸಿದು ಡೈರೆಕ್ಟ್ ಊರೊಳಗೆ ಹೋಗುತ್ತೆ ಅಂತಂದು ನಮ್ಮ ಮನೆಯವ್ರದ್ದು ಇನ್ನೂ ದುರ್ಗದಲ್ಲಿ ಕೆಲಸ ಇತ್ತು. ಹಾಗಾಗಿ ನಾನು ಹೊರಟೆ ಊರಿಗೆ. ನನ್ನ ಬಸ್ಸಿಗೆ ಚಾರ್ಜ್ ಕೊಟ್ಟು ಹೊರಟ್ರು ಅವರು. ನೆಕ್ಸ್ಟ್ ನಾನು ಊರಿಗೆ ಬರೋಷ್ಟೊತ್ತಿಗೆ ತೇರೆಲ್ಲ ಆಯ್ತಂತೆ. ಹಂಗಾಗಿ ನನ್ನ ಫ್ರೆಂಡ್ ನಾನು ಹೋಗ್ತೀನಕ್ಕ ಅಂತಂದಿದ್ಲು, ಒಂದು ವೀಡಿಯೋ ಮಾಡಿ ಕಳಿಸಮ್ಮ ನನಗೆ ತೇರಿಂದ ಅಪ್ಲೋಡ್ ಮಾಡ್ತೀನಿ. ನೋಡಿ ತೇರು ಎಷ್ಟು ತುಂಬ ಚೆನ್ನಾಗಿ ರೆಡಿಯಾಗಿದೆ. ಹಾಗೆ ತುಂಬ ಚೆನ್ನಾಗಿ ಡೆಕೋರೇಟ್ ಆಗಿದೆ. ಜನನೂ ಫುಲ್ ಸೇರಿದ್ದಾರೆ. ಏನು ಮಾಡ್ತೀರಾ, ನಾವು ಬೇಗ ಹೋಗ್ಬಿಟ್ವಿ. ನೆಕ್ಸ್ಟ್ ನನ್ನ ಫ್ರೆಂಡ್ ಕಳಿಸಿದ್ದಾಳೆ. ನೋಡಿರಿ ಚೆನ್ನಾಗೈತೆ ತುಂಬ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆಗ್ರಿ ಪ್ಲೀಸ್. ನಮ್ಮದು ಹೊಸ ಚಾನಲ್ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಬಿಡ್ತಿರ್ತೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.